ಹಲೋ, ವೆಲ್ಕಮ್ ಬ್ಯಾಕ್ ಟು ಕ್ವೀನ್ಸ್ ನೆಸ್ಟ್ ವ್ಲಾಗ್ಸ್. ಇವತ್ತು ನಾವು ಕಟ್ಟಿನ ಸಾರು ಸಾಂಪ್ರದಾಯಿಕವಾಗಿ ಮದುವೆ ಮನೇಲಿ ಹೆಂಗೆ ಮಾಡ್ತಾರೆ ಹಂಗೆ ನೋಡೋಣ. ಯಾವುದೇ ಹಬ್ಬ ಬರಲಿ, ಹೋಳಿಗೆ ಕಡುಬು ಮಾಡಿದಾಗ ಕಟ್ಟಿನ ಸಾರು ಮಾಡ್ಲಿಕ್ಕಂದ್ರೆ ಆ ಹಬ್ಬನೇ ಕಂಪ್ಲೀಟ್ ಅನ್ಸಂಗಿಲ್ಲ ರೀ. ನಿಮ್ಮ ಮನೇಲಿ ಹೆಂಗೆ ಮಾಡ್ತೀರಿ ಅಂತ ತಿಳಿಸ್ಕೊಡ್ರಿ. ನೋಡಿರಿ, ಸುಲಭವಾಗಿ ಒಂದು 2 ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕ್ರಿ. ಈ ಥರ ಟೊಮೆಟೊ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡು ಇದರಲ್ಲಿ ಫ್ರೈ ಮಾಡ್ಕೋರಿ. ಹೀಗೆ ಹೂರ್ಣದ ಕಟ್ಟನ್ನು ತೆಗೆದಿಟ್ಕೋರಿ. ಟೊಮೆಟೊ, ಈರುಳ್ಳಿ, ಜೀರಿಗೆ, ಕರಿಬೇವು ಎಲ್ಲ ಫ್ರೈ ಆದಮೇಲೆ ನಿಧಾನವಾಗಿ ಹಸಿ ವಾಸನೆ ಹೋಗೋತನ ಒಂದು 5ರಿಂದ 6 ನಿಮಿಷ ಫ್ರೈ ಮಾಡ್ಕೋರಿ. ಇದು ಕಲರ್ ಚೇಂಜ್ ಆಗಬೇಕ್ರಿ. ಅಲ್ಲಿ ಮಟ ನೀವು ಫುಲ್ಲು ಸಣ್ಣ ಉರಿಲಿ ಫ್ರೈ ಮಾಡ್ಕೋರಿ. ಈ ಥರ ಕಲರ್ ಒಂದು 2 ನಿಮಿಷ ಆದಮೇಲೆ ಚೇಂಜ್ ಆಗತ್ತೆ ರೀ. ಇದೆಲ್ಲ ನೀರು ಹಾಕಂಗಿಲ್ಲ ರೀ, ನೀರು ತಾನಾಗೆ ಬಿಟ್ಕೊಳ್ಳುತ್ತೆ ಟೊಮೆಟೊ ಇರೋದ್ರಿಂದ. ಹಾಗೆ ಈ ಕಡೆ ಕೊಬ್ಬರಿನ ತುರಿದಿಟ್ಕೊಂಡೇನಿ ರೀ. ನೀವು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಎರಡೂ ತೊಗೋಬೋದು. ಈ ಕಡೆ ಕಡುಬು ಮಾಡೋ ಬೇಳೆಯಿಂದ ಬಂದಂಥ ತೊಗರಿ ಬೇಳೆ ಅಲ್ರಿ, ಕಡಲೆಬೇಳೆ ಇದು ನಾವು ಮಾಡೋದು ನಮ್ಮ ಸೈಡು. ಅದರದ್ದು ಕಟ್ಟು ತೆಗೆದಿಟ್ಕೊಂಡೇನಿ ರೀ. ಈ ಕಡೆ ಏನು ಫ್ರೈ ಮಾಡ್ಕೊತಿದ್ವಲ್ಲ ಈರುಳ್ಳಿ ಟೊಮೆಟೊ, ಅದ್ರಾಗ ಒಂದು ಅರ್ಧ ಕಪ್ನಷ್ಟು ಬೇಳೆ ಹಾಕೋರಿ. ಆಮೇಲೆ ಅಚ್ಚ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಖಾರ ನೋಡ್ಕೊಂಡು ನೀವು ಹಾಕೋರಿ. ನಾನು 2-3 ಟೇಬಲ್ ಸ್ಪೂನ್ ಹಾಕ್ಕೊಂಡಿನಿ. ಯಾಕಂದ್ರೆ ಹೂರ್ಣದ ಸ್ವೀಟ್ ಇರುತ್ತಲ್ಲ, ಹೂರ್ಣ ಹಾಕೋತೀವಿ ಅಂತ ಸ್ವಲ್ಪ ಖಾರ ಜಾಸ್ತಿನೇ ಹಾಕೊಂಡ್ರು ಚೆನ್ನಾಗಿರುತ್ತೆ. ಅರಿಶಿನ ಪುಡಿನ ಹಾಕೋರಿ. ಮತ್ತು ಒಂದು 2 ನಿಮಿಷ ಜೀರಿಗೆ ಎಲ್ಲ ಹಾಕಿ ಫ್ರೈ ಮಾಡ್ಕೋರಿ. ಹಾಗೆ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ನೀವು ಉಪ್ಪು ಹಾಕೋಬೋದು. ಮೇಲೇನು ಹಾಕೋರಿದ್ರೆ ಈಗ ಸ್ವಲ್ಪ ಕಡಿಮೆನೇ ಹಾಕೋರಿ. ಬೆಲ್ಲನೂ ಸ್ವಲ್ಪ ಹಾಕೊಂಡೇನಿ ರೀ. ಅದು ಹೂರ್ಣ ಇತ್ತಲ್ಲ, ಅಷ್ಟು ಒಂದು ನಿಂಬೆಹಣ್ಣು ಗಾತ್ರದಾಗ ಹೂರ್ಣ ಹಾಕೋರಿ. ಈ ಥರ ಎಲ್ಲ ನೀರು ಬಿಟ್ಕೊಂಡು ಆಗತ್ತೆ ನೋಡಿರಿ. ಇಷ್ಟ ಆಗೋ ಮಟ್ಟ ಫ್ರೈ ಮಾಡ್ಕೋರಿ. ಹೀಗೆ 1-2 ಬೋಟ್ನಷ್ಟು ಹುಣಸೆಹಣ್ಣು ರಸ ಮಾಡಿಟ್ಕೋರಿ. ಅದನ್ನ ನೆನೆಸಿಟ್ಕೋರಿ. ಸಾಂಬಾರು ಮಸಾಲ ಒಂದು 2-3 ಸ್ಪೂನ್ ಹಾಕೋತೇನೆ ರೀ. ಫ್ರೈ ಮಾಡುವಾಗ ಘಮ ಘಮ ಅನ್ನತ್ತಂಥೇಳಿ ಇವಾಗಲೇ ಮಸಾಲೆ ಜೊತೆಗೆ ಹಾಕೋಬೇಕು. ಮತ್ತು ಒಂದು 2 ನಿಮಿಷ ಫ್ರೈ ಮಾಡಿರಿ. ಈ ಥರ ಫುಲ್ ಸ್ಪೈಸಿ ಆ್ಯಂಡ್ ಜ್ಯೂಸಿ ಥರ ಆಗಬೇಕ್ರಿ ಇದು, ಅಂದರೆ ಚೆನ್ನಾಗಾಗತ್ತೆ. ಇದನ್ನು ಹಾಗೆ ಮಿಕ್ಸಿ ಹಾಕೋರಿ. ನಾನು ಮಿಕ್ಸಿ ಹಾಕೋ ಕ್ಲಿಪ್ಪು ಮಿಸ್ ಆಗಿತ್ತು, ಸೊ ತೋರ್ಸೋಕ್ಕಾಗಿಲ್ಲ. ಆಮೇಲೆ ಕಟ್ಟು ಏನೈತಲ್ರಿ, ಈ ಮಸಾಲೆಗೆ ಕಟ್ಟೆಲ್ಲ ಹಾಕ್ಕೊಂಡು ಈ ಥರ ಹುಣಸೆ ರಸ ಎಲ್ಲ ಇಟ್ಕೊಂಡೇವಲ್ಲ ರೀ, ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೋರಿ. ಸಾಲ್ಟ್ ಸ್ವಲ್ಪ ಕಡಿಮೆ ಆಗಿತ್ತಂತ ಮತ್ತು ನಾ ಹಾಕ್ಕೊಂಡೇವ್ರಿ. ನೀವು ಉಪ್ಪು ಖಾರ ರುಚಿ ನೋಡಿ ಹಾಕೋರಿ. ಈ ಥರ ಮಾಡ್ಕೊಂಡು ನೀವು 2ರಿಂದ 3 ದಿನ ಅಥವಾ 4-5 ದಿನವೂ ಇಟ್ಕೊಂಡು ತಿನ್ಬೋದು ರೀ. ಕುದಿಸಿ ಇಟ್ಕೊಂಡು ಏನೂ ಆಗಂಗಿಲ್ಲ. ಇದಕ್ಕೆ ಬೆಲ್ಲ ಅಥವಾ ಹೂರ್ಣ ಹಾಕೋಬೋದು. ಹುಳಿ ಖಾರ ಎರಡು ಪರ್ಫೆಕ್ಟ್ ಆಗುತ್ತೆ. ಖಾರ, ಸಿಹಿ, ಬೆಲ್ಲ, ಹುಳಿ ಎಲ್ಲ ಪರ್ಫೆಕ್ಟ್ ಆಗುತ್ತೆ ಈ ಕಟ್ಟಿನ ಸಾರಿಗೆ. ಆಮೇಲೆ ಫ್ರೆಶ್ ಆದ ಕರಿಬೇವು, ಕೊತ್ತಂಬರಿನೂ ಮತ್ತು ಒಗ್ಗರಣೆ ಹಾಕೋರಿ. ಜೀರಿಗೆ, ಖಾರದ ಪುಡಿ ಎಲ್ಲ ಹಾಕೊಂಡು ಒಗ್ಗರಣೆಯನ್ನು ಲಾಸ್ಟ್ಗೆ ಹಾಕೋಕತ್ತೇನೆ ರೀ. ಈ ಸಾಂಬಾರು ಕುದೀತಿದ್ದಾಗ ಈ ಒಗ್ಗರಣೆಯನ್ನು ಆ್ಯಡ್ ಮಾಡ್ಕೋರಿ. ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ. ಮನೆಯೆಲ್ಲ ಸ್ಮೆಲ್ ಹಿಡಿತೈತಿ. ಇದು ಮಾಡಲಿಲ್ಲ ಅಂದರೆ ಯಾವ ಹಬ್ಬನೂ ಕಂಪ್ಲೀಟ್ ಆಗೋಲ್ಲ ಉತ್ತರ ಕರ್ನಾಟಕ ಸೈಡ. ನೀವು ಮಾಡಿ ನನಗೆ ಹೆಂಗಿತ್ತು ಟೇಸ್ಟ್ ಅನ್ನೋದು ಪ್ಲೀಸ್ ಕಮೆಂಟ್ ಮಾಡಿರಿ. ಮತ್ತು ನೀವು ಯಾವ ಥರ ಮಾಡ್ತೀರ ಅನ್ನೋದು ನನಗೆ ಟಿಪ್ಸ್ ಏನಾದಿರೋದು ತಿಳಿಸ್ಕೊಡ್ರಿ. ಈ ಥರ ಫ್ರೆಶ್ ಕೊತ್ತಂಬರಿನ ಒಂದು ಹಿಡಿಯಷ್ಟು ಕಟ್ ಮಾಡ್ಕೊಂಡು ತೊಳ್ಕೊಂಡು ಹಾಕೋಕತ್ತೇನೆ ರೀ. ಮದುವೆ ಮನೆಯಲ್ಲಿ ಇದೇ ಥರ ಮಾಡ್ತಾರೆ ನಮ್ಮ ಸೈಡೆಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ಇದನ್ನು 3ರಿಂದ 4 ದಿನ ಇಟ್ಕೊಂಡು ನೀವು ಆರಾಮಾಗಿ ಅನ್ನ ಸಾಂಬಾರು ಜೊತೆ ತಿನ್ಕೋಬೋದು. ತುಂಬ ರುಚಿಯಾಗುತ್ತೆ. ಆ್ಯಕ್ಚುಲಿ ಒಂದು ಟಿಪ್ಸ್ ಅಂದರೆ ಇವತ್ತಿನಕ್ಕಿಂತ ನೆಕ್ಸ್ಟ್ ಡೇಗೆ ಭಾಳ ರುಚಿ ಇರುತ್ತೆ ಅದು. ಒಂದು ಸತ ಟ್ರೈ ಮಾಡಿರಿ. ಬಾಯ್, ಮತ್ತೆ ಸಿಗಣ್ರಿ.